ಸ್ಯಾಂಡಲ್ವುಡ್ ನ ಅಂಗಳದಲ್ಲಿ ಹೊಸಬರ ಸೂ ಫ್ರಮ್ ಸೋ ಆರ್ಭಟ ಜೋರಾಗಿದೆ. ಎಲ್ಲೆಲ್ಲೂ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ. ಇನ್ನು ರಾಜ್ಬಿ ಶೆಟ್ಟಿ ಅವರು ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದು ಬೆಂಗಳೂರು ಸೇರಿ ಕರಾವಳಿ ಭಾಗದಲ್ಲಿ ಅತ್ಯಂತ ಒಳ್ಳೆಯ ರೆಸ್ಪಾನ್ಸ್ ಈ ಸಿನಿಮಾಗೆ ಸಿಗ್ತಾ ಇದೆ. ಜೆಪಿ ತುಮಿನಾಡು ನಿರ್ದೇಶನದ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಇದಾಗಿದ್ದು ಬಹುತೇಕ ಹೊಸ ಪ್ರತಿಭೆಗಳೇ ಈ ಚಿತ್ರದಲ್ಲಿದ್ದಾರೆ. ಕರಾವಳಿಯ ಹಿನ್ನೆಲೆಯ ಒಂದು ಸಿಂಪಲ್ ಕಥೆಯನ್ನ ಈ ಚಿತ್ರದಲ್ಲಿ ಹೇಳಲಾಗಿದ್ದು ಕಲಾವಿದರ ಟೈಮಿಂಗ್ ಸಖತ್ ಆಗಿದೆ. ಅದೇ ಈ ಸಿನಿಮಾವನ್ನ ಸಖತ್ ಎಂಜಾಯ್ ಮಾಡುವಂತೆ ಮಾಡ್ತಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬೇರೆ ಭಾಷೆಗಳಿಗೆ ಸೂ ಫ್ರಮ್ ಸೋ ಸಿನಿಮಾವನ್ನ ಡಬ್ ಮಾಡಿ ಬಿಡಿ ಎಂದು ಸಿನಿ ರಸಿಕರು ಕಮೆಂಟ್ ಮಾಡ್ತಿದ್ದಾರೆ. ಇನ್ನು ಮೊದಲ ದಿನದ ಕಲೆಕ್ಷನ್ ನ ಬಗ್ಗೆ ಸೂ ಫ್ರಮ್ ಸೋ ಚಿತ್ರತಂಡ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿಲ್ಲ. ಆದರೆ ಬಾಕ್ಸ್ ಆಫೀಸ್ ನ ಟ್ರ್ಯಾಕರ್ Sanic.com ಪ್ರಕಾರ 90 ಲಕ್ಷದಿಂದ 1 ಕೋಟಿಯವರೆಗೂ ಸಿನಿಮಾ ಕಲೆಕ್ಷನ್ ಮಾಡಿದೆ. ಯಾವುದೇ ಸ್ಟಾರ್ ನಟರ್ ಇಲ್ಲದೆ ಭಾರಿ ಪ್ರಚಾರ ಕೂಡ ಇಲ್ಲದೆ ಹೊಸಬರ ಈ ಚಿತ್ರ ಈ ಮಟ್ಟಿಗೆ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡುತ್ತಿರುವುದು ನಿಜಕ್ಕೂ ಅಚ್ಚರಿಯ ಸಂಗತಿ. ಯಕಾವನ್ನ ಹಿಂದಿಕ್ಕಿದ ಸೂ ಫ್ರಮ್ ಸೋ ಚಿತ್ರ. ಬುಕ್ ಮೈ ಶೋ ನಲ್ಲಿ ಸೂ ಫ್ರಮ್ ಸೋ ಚಿತ್ರಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಹುತೇಕರು ಆನ್ಲೈನ್ ನಲ್ಲೇ ಟಿಕೆಟ್ ನ ಬುಕ್ ಮಾಡ್ತಾ ಇದ್ದು ಪೇಯ್ಡ್ ಪ್ರೀಮಿಯರ್ ಶೋಗಳಿಗೆ 18,000 ಟಿಕೆಟ್ ಬುಕ್ ಆಗಿತ್ತು. ಇನ್ನು ಮೊದಲ ದಿನ 74,000 ಟಿಕೆಟ್ ಬುಕ್ ಆಗಿ ಹುಬ್ಬೇರಿಸುವಂತೆ ಮಾಡಿತ್ತು. ಒಂದು ಟಿಕೆಟ್ ನ ದರ 200 ರೂಪಾಯಿ ಅಂತ ಲೆಕ್ಕ ಹಾಕಿದ್ರು 1.50 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದಂತ ಆಗುತ್ತೆ. ಬಹುತೇಕ ಟಿಕೆಟ್ಗಳು ಆನ್ಲೈನ್ ನಲ್ಲೇ ಬುಕ್ ಆಗಿದ್ದು ಇನ್ನು ಮೊದಲ ದಿನ ಯಕ್ಕ ಸಿನಿಮಾಗೆ BMS ನಿಂದ 35,000 ಟಿಕೆಟ್ಗಳು ಸೇಲ್ ಆಗಿತ್ತು. ಇನ್ನು ಈ ಬುಕ್ ಮೈ ಶೋ ನಲ್ಲಿ 74,000 ಟಿಕೆಟ್ಗಳನ್ನ ಮೊದಲ ದಿನ ಯಶಸ್ವಿಯಾಗಿ ಸೇಲ್ ಮಾಡಿ ಯಕ್ಕ ದಾಖಲೆಯನ್ನ ಮುರಿದಿದೆ ಸೂ ಫ್ರಮ್ ಸೋ ಚಿತ್ರತಂಡ. ಒಟ್ಟಾರೆಯಾಗಿ ಕನ್ನಡ ಸಿನಿಮಾಗಳು ಮತ್ತೆ ಸದ್ದು ಮಾಡಲು ಆರಂಭಿಸಿದೆ. ಒಳ್ಳೆಯ ಸಿನಿಮಾ ಮಾಡಿದ್ರೆ ಖಂಡಿತ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾರೆ ಎನ್ನುವುದು ಸಾಬೀತಾಗಿದೆ. ಕಳೆದ ವಾರ ತೆರೆಗೆ ಬಂದಿದ್ದಂತಹ ಯಕ್ಕ ಹಾಗೂ ಜೂನಿಯರ್ ಚಿತ್ರಗಳು ಗೆಲುವಿನ ಓಟವನ್ನ ಮುಂದುವರಿಸಿದ್ದು ಯಶಸ್ವಿಯಾಗಿ 2ನೇ ವಾರಕ್ಕೆ ಕಾಲಿಟ್ಟಿವೆ. ಇದೀಗ ಈ ಸಿನಿಮಾಗಳ ಜೊತೆಗೆ ಸೂ ಫ್ರಮ್ ಸೋ ಚಿತ್ರ ಸೇರಿಕೊಂಡಿದೆ.